ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಧರ್ಮದ ಧ್ವಜಾರೋಹಣಕ್ಕೆ ಈಗ ಭದ್ರತಾ ಪಡೆಗಳ ಸರ್ಪಗಾವಲಿದೆ. ಅಯೋಧ್ಯೆಯಲ್ಲಿ 7,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ATS ಕಮಾಂಡೋ, NST ಸ್ನೈಪರ್ಸ್, ಸೈಬರ್ ಎಕ್ಸ್ಪರ್ಟ್, ತಾಂತ್ರಿಕ ಪರಿಣತರು ಸೇರಿ ಹಲವು ಸಿಬ್ಬಂದಿ ನಿಯೋಜನೆ ಆಗಿದೆ. ಅಯೋಧ್ಯೆಯಲ್ಲಿ 7,000 ಭದ್ರತಾ ಸಿಬ್ಬಂದಿ ನಿಯೋಜನೆ. ATS ಕಮಾಂಡೋ, NST ಸ್ನೈಪರ್ಸ್, ಸೈಬರ್ ಎಕ್ಸ್ಪರ್ಟ್ಸ್ ಎಲ್ಲರನ್ನೂ ಕೂಡ ನಿಯೋಜನೆಗೊಳಿಸಲಾಗಿದೆ. ತಾಂತ್ರಿಕ ಪರಿಣತರು ಸೇರಿ ಹಲವು ಸಿಬ್ಬಂದಿಯ ನಿಯೋಜನೆ ಆಗಿದೆ. ಅಯೋಧ್ಯೆ ಶ್ರೀರಾಮನ ಕ್ಷೇತ್ರದಲ್ಲಿ ಇವತ್ತು ಐತಿಹಾಸಿಕ ದಿನ. ಪ್ರಮೋದ್ ನಮ್ಮ ಪ್ರತಿನಿಧಿ ಈಗ ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇವತ್ತೊಂದು ಐತಿಹಾಸಿಕ ದಿನ, ಧರ್ಮಧ್ವಜ ಸ್ಥಾಪನೆಗೆ ಇನ್ನು ಕ್ಷಣಗಣನೆ ಶುರುವಾಗಿದೆ. ಇವತ್ತಿನ ವಿಶೇಷತೆ ಏನೇನು, ಏನೆಲ್ಲ ಕಾಣ್ತಿದ್ದೀರಿ ಅಂತ ಸುತ್ತಮುತ್ತ? ಅವಿನಾಶ್, ಇವತ್ತು ಒಂದು ನಾಗರಿಕತೆಗೆ ಅತ್ಯಂತ ಮಹತ್ವವಾದಂಥ ದಿನ ಅಂದರೆ ಹೇಳೋದು ತಪ್ಪಾಗಲ್ಲ. ಯಾಕಂದರೆ ಈಗಾಗಲೇ ರಾಮ ಮಂದಿರದ ಇತಿಹಾಸವನ್ನು ಬಲ್ಲವರಿಗೆ ಸುಮಾರು 500 ವರ್ಷಗಳ ಹೋರಾಟ ನೆನಪಿಗೆ ಬರುತ್ತೆ. ಇವತ್ತು ಒಂದು ಅಭಿಯಾನ ಅಥವಾ ಇವತ್ತೊಂದು ಹೋರಾಟ ಒಂದು ತಾತ್ವಿಕ ಅಂತ್ಯಕ್ಕೆ ಬಂದಿದೆ ಅಂತ ತಪ್ಪಾಗಲ್ಲ. ಅಫ್ಕೋರ್ಸ್, ಹಿಂದೆ ರಾಮ ಮಂದಿರ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದಿಷ್ಟು ಮಾತುಗಳು ಕೇಳಿಬಂದಿತ್ತು. ಸಂಪೂರ್ಣವಾಗಿ ಮಂದಿರ ಇನ್ನೂ ಕೂಡ ಪೂರ್ಣಗೊಂಡಿರಲಿಲ್ಲ ಅಂತ. ಇವತ್ತು ಸಂಪೂರ್ಣ ರಾಮ ಮಂದಿರ ಏನಿದೆ ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಧರ್ಮಧ್ವಜವನ್ನು ಕೂಡ ಇವತ್ತು ಅವರು ಧ್ವಜಾರೋಹಣ ಮಾಡುವ ಮೂಲಕ ಒಂದು ವಿಶೇಷವಾದಂಥ ಮೈಲಿಗಲ್ಲಿಗೆ, ಸಾಕ್ಷಿಗೆ ಆ ಧ್ವಜವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಈಗಾಗಲೇ ನಾನೀಗ ಪ್ರಧಾನ ದ್ವಾರದ ಬಳಿ ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಏನಿದೆ ಅಥವಾ ರಾಮ ಜನ್ಮಭೂಮಿ ದೇವಸ್ಥಾನ ಇದೆ ಅದರ ಪ್ರಧಾನ ದ್ವಾರದಿಂದ ನಾನು ಲೈವನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಈಗಾಗಲೇ ಭರ್ಜರಿಯಾದಂಥ ಸೆಕ್ಯೂರಿಟಿ ಕೂಡ ಇದೆ. ನೋಡ್ಬೋದು, ಅಫ್ಕೋರ್ಸ್ ಭಾರಿ ಪ್ರಮಾಣದಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ. ಸುಮಾರು 7,000ಕ್ಕೂ ಅಧಿಕ ಭದ್ರತಾ ಪಡೆಗಳ ನಿಯೋಜನೆಯನ್ನು ಮಾಡಲಾಗಿದೆ. ಹಾಗೆಯೇ ಅರೆಕಾಲಿಕ ಪೊಲೀಸರನ್ನು ಕೂಡ, ಸೇನಾ ಪಡೆಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಇದನ್ನು ರಾಮ್ಪಥ್ ಅಂತ ಕರೀತಾರೆ. ಅವಿನಾಶ್, ಈ ಒಂದು ಮಾರ್ಗ ಏನಿದೆ TD ಬಜಾರ್ ಅಂತ ಹೇಳ್ತಾರೆ. TD ಬಜಾರಿಂದ ಲತಾ ಮಂಗೇಶ್ಕರ್ ಚೌಕ್ ತನಕ, ಅಂದರೆ ಲತಾ ಮಂಗೇಶ್ಕರ್ ಸರ್ಕಲ್ ತನಕ ರಾಮಪಥ ಅಂತ ಕರೀತಾರೆ. ಈ ರಾಮಪಥದಲ್ಲೇ ಈಗ ನಮ್ಮ ರಾಮ ಜನ್ಮಭೂಮಿಯ ಪ್ರಧಾನ ದ್ವಾರವನ್ನು ನಾವು ನೋಡ್ಬೋದಾಗತ್ತೆ. ಅಲ್ಲಿಗಾಗಲೇ ಅಲಂಕಾರವನ್ನು ತುಂಬ ವಿಶೇಷವಾಗಿ ಮಾಡಲಾಗಿದೆ. ಯಾಕೆಂದರೆ ಇದೇ ದ್ವಾರದಿಂದ ಅನೇಕ ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತೆ. ಇನ್ನು ಕಡೆಗೆ ಪಕ್ಕದಲ್ಲೇ ಒಂದು VIP ಎಂಟ್ರಿ ಕೂಡ ಇದೆ, ನೋಡ್ಬೋದು. ಆ ಭಾಗದಲ್ಲಿ ನನ್ನ ಕ್ಯಾಮ್ರಾಮನ್ಗೆ ಸ್ವಲ್ಪ ಝೂಮ್ ಮಾಡೋಕ್ಕೆ ಹೇಳ್ತೀನಿ. ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಈಗಾಗಲೇ ಗಣ್ಯ ವ್ಯಕ್ತಿಗಳನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರೋಟೋಕಾಲ್ ಆಫೀಸರ್ಸ್ಗಳಾಗಲಿ, ಅದೇ ರೀತಿ ಭದ್ರತಾ ಸಿಬ್ಬಂದಿಗಳಾಗಲಿ ಎಲ್ಲರೂ ಕೂಡ ಬರ್ತಾರೆ. ಸುಮಾರು 6,000 ವಿಶೇಷ ಅತಿಥಿಗಳು ಯಾರಿದ್ದಾರೆ ಅವರಿಗೆ ಈ ಗೇಟ್ ಮೂಲಕ ಒಳಗಡೆ ಬಿಡಲಾಗುತ್ತೆ. ಹಾಗೆಯೇ ಗೇಟ್ ನಂಬರ್ 3 ಮತ್ತು ಗೇಟ್ ನಂಬರ್ 11ರಿಂದ VIP ಮೂವ್ಮೆಂಟ್, ಅದರಲ್ಲೂ ಕೂಡ ಪ್ರಮುಖ ರಾಜಕಾರಣಿಗಳು ಜೊತೆಗೆ ಅತಿ ವಿಶಿಷ್ಟ ಭದ್ರತೆ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ಆ ಗೇಟ್ ನಂಬರ್ 3 ಮತ್ತು 11ರಿಂದ ಹೋಗ್ತಾರೆ. ಹೀಗಾಗಿ ಇವತ್ತೊಂದು ವಿಶೇಷವಾದಂಥ ವಾತಾವರಣ ನಮಗೆ ಅಯೋಧ್ಯೆಯಲ್ಲಿ ಕಂಡುಬರ್ತಾ ಇದೆ. ಎಲ್ಲಕ್ಕಿಂತ ವೆರಿ ಇಂಪಾರ್ಟೆಂಟ್ಲಿ, ಈ ಧರ್ಮಧ್ವಜವನ್ನು ಸಾಮಾನ್ಯವಾಗಿ ಅವಿನಾಶ್, ಧ್ವಜವನ್ನು ಹಾರಿಸೋದಿದೆಯಲ್ಲ, ಒಂದು ಅಂತಿಮವಾಗಿ ಒಂದು ವಿಜಯದ ಸಂಕೇತವಾಗಿ ಕೂಡ ಅದನ್ನು ಧ್ವಜವನ್ನು ಹಾರಿಸೋದು ನಮ್ಮ ಪ್ರತೀತಿ ಕೂಡ ಹೌದು. ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳುವಂಥದ್ದು ಒಂದು ಯುದ್ಧವೇ ಆಗಿರಲಿ ಅಥವಾ ಒಂದು ಶಾಂತಿಯೇ ಆಗಿರಲಿ ಅಥವಾ ಒಂದು ರಾಜ ಪಟ್ಟಾಭಿಷೇಕವೇ ಆಗಿರಲಿ, ಇಂಥ ಸಂದರ್ಭದಲ್ಲಿ ಈ ಧ್ವಜವನ್ನು ಹಾರಿಸೋ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭಾಂತ್ಯವನ್ನು ಹಾಡುವಂಥದ್ದು. ಹೀಗಾಗಿ ಈ ಒಂದು ರಾಮ ಮಂದಿರ ಲೋಕಾರ್ಪಣೆ ಏನಿದೆ, ಒಂದು ಹೋರಾಟಕ್ಕೂ ಕೂಡ, ರಾಮ ಮಂದಿರ ಹೋರಾಟ 90ರ ದಶಕದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತೀವ್ರ ಎತ್ತರಕ್ಕೆ, ತೀವ್ರ ವೇಗವನ್ನು ಕೂಡ ಪಡೆದುಕೊಂಡಿತ್ತು. ಅಲ್ಲಿಂದ ಆರಂಭವಾದಂಥ ರಾಮ ಮಂದಿರ ಹೋರಾಟ ಈಗ ಅಧಿಕೃತವಾಗಿ ಅಂತ್ಯವಾಗ್ತಾ ಇದೆ. ಇಲ್ಲಿಗ ಭವ್ಯವಾದಂಥ ರಾಮ ಮಂದಿರ ತಲೆ ಎತ್ತುವ ಮೂಲಕ, ಧ್ವಜಾರೋಹಣ ಆಗೋ ಮೂಲಕ ಒಂದು ವಿಶೇಷವಾದಂಥ ಗಳಿಗೆಗೆ ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದಾರೆ. ಅವಿನಾಶ್, ಪ್ರಮೋದಿ, ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲೂ ಕೂಡ ನೀವು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ರಿ. ಆಗ ಅಯೋಧ್ಯೆಯನ್ನ ನೋಡೋದಕ್ಕೂ ಈಗ ನೀವು ನೋಡ್ತಿರುವಂತಹ ದೃಶ್ಯಗಳಿಗೂ ಕೂಡ ಎಷ್ಟು ಬದಲಾವಣೆಗಳಾಗಿದೆ, ಏನೆಲ್ಲ ಹೊಸದಾಗಿ ನೀವು ಕಾಣ್ತಾ ಇದ್ದೀರಲ್ಲಿ? ಸದ್ಯಕ್ಕೆ ಹೇಗಿದೆ ಅಂತ ಅಯೋಧ್ಯೆ? ಅವಿನಾಶ್, ಆ ದಿನಗಳಲ್ಲಿ ಸುಮಾರು 2-2.5 ವರ್ಷಗಳ ಹಿಂದೆ ಅಥವಾ 1.5 ವರ್ಷಗಳ ಹಿಂದೆ ಅಯೋಧ್ಯೆಯನ್ನು ನಾವು ನೋಡೋದಾದರೆ, ಅಯೋಧ್ಯೆಯ ಪ್ರಮುಖ ರಸ್ತೆಗಳು ಆಗ್ತಾನೆ ನಿರ್ಮಾಣವಾಗಿತ್ತು. ಅಂದರೆ ರಾಮಪಥ, ಭಕ್ತಿಪಥ, ಈ ಥರ ಬೇರೆ ಬೇರೆ ರಸ್ತೆಗಳನ್ನು, ಪ್ರಮುಖವಾದಂಥ ರಸ್ತೆಗಳನ್ನು ಮಾಡಿದರು. ಇನ್ನೂ ಕೂಡ ಆಧುನೀಕರಣದ ಟಚ್ ಇತ್ತು. ಮತ್ತು ನಾವು ರಾಮ ಮಂದಿರದ ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಿರ್ಮಾಣ ಕಾರ್ಯ ನಿರಂತರವಾಗಿ ನಡೀತಿತ್ತು. ಆದರೆ ಈಗ ಸಂಪೂರ್ಣವಾಗಿ, ಅಂದರೆ ಸುಮಾರು 60 ಎಕರೆ ವ್ಯಾಪ್ತಿ ಏನಿದೆ, ಆ ವ್ಯಾಪ್ತಿಯಲ್ಲೂ ಕೂಡ ಯಾವ್ಯಾವ ದೇವಾಲಯಗಳನ್ನು, ಯಾವ್ಯಾವ ಕಾಂಪ್ಲೆಕ್ಸ್ಗಳನ್ನು, ಯಾವ್ಯಾವ ವಿಶೇಷ ಶಿಲ್ಪಗಳನ್ನು ನಿರ್ಮಾಣ ಮಾಡಬೇಕಿತ್ತು ಅದೆಲ್ಲವೂ ಕೂಡ ಪೂರ್ಣಗೊಂಡಿದೆ. ನಾನು ಒಂದು ಸ್ವಲ್ಪ ನಿಮಗೆ ಈ ಜಲಕ್ಕನ್ನು ತೋರಿಸೋದಕ್ಕೆ ಬಯಸ್ತೀನಿ. ಇದು ಈ ರಸ್ತೆ ಮೊದಲು ನಾವು ಬರುವಂಥ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ನಾನು ಈ ರಾಮ ಮಂದಿರ ನಿರ್ಮಾಣಕ್ಕಿಂತ ಮೊದಲು ಕೂಡ ಬಂದಿದ್ದೀನಿ. 96, 97, 98 ಸಂದರ್ಭದಲ್ಲೂ ಕೂಡ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಸಿಂಗಲ್ ರೋಡ್ ಆಗಿತ್ತು ಇದು. ಅಂದರೆ ರಸ್ತೆ ತುಂಬ ಕಿರಿದಾಗಿತ್ತು, ತುಂಬ ಗಲೀಜು ಕೂಡ ಇತ್ತು, ಜೊತೆಗೆ ಹೆಚ್ಚಿನ ವಾಹನಗಳು ಓಡಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ಒಂದು ಇದಿತ್ತು. ಈಗ ಸಹಜವಾಗಿ ಒಂದು ವಿಶೇಷವಾದಂಥ ರಸ್ತೆ ಆಗಿದೆ. ಯಾಕೆಂದರೆ VIP ಮೂವ್ಮೆಂಟ್ಗಳು ಕೂಡ ಇಲ್ಲಿಂದನೇ ಆಗುವಂಥದ್ದು.
ಅಟ್ ದ ಸೇಮ್ ಟೈಮ್ ಈ ರಸ್ತೆಯಿಂದ ಸೀದಾ ಹೋದರೆ ನಮಗೆ ಲತಾ ಮಂಗೇಶ್ಕರ್ ಚೌಕ ಅಥವಾ ಲತಾ ಮಂಗೇಶ್ಕರ್ ಸರ್ಕಲ್ ಸಿಗುತ್ತೆ. ಅದು ಕೂಡ ಲತಾ ಮಂಗೇಶ್ಕರ್ ಅವರಿಗೆ ಗೌರವ ಸಲ್ಲಿಸುವಂಥ ನಿಟ್ಟಲ್ಲಿ ಆ ರೀತಿಯಾಗಿ ಮಾಡಲಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ವಿಶೇಷವಾದಂಥ ಒಂದು ರಸ್ತೆ ಕಾಣುತ್ತೆ. ಅಂದರೆ ಸೂರ್ಯವಂಶದ ಸಂಪೂರ್ಣ ಚಿಹ್ನೆಗಳನ್ನು, ಅಂದರೆ ಸೂರ್ಯ ಇರ್ಬೋದು, ಅದೇ ರೀತಿ ವಿಶೇಷವಾದಂಥ ರಥಗಳಿರ್ಬೋದು, ಸೂರ್ಯನ ಕುದುರೆಗಳಿರ್ಬೋದು, ಅದೆಲ್ಲವನ್ನೂ ಕೂಡ ಒಂದು ಕಲಾಕೃತಿಯನ್ನು ಮಾಡಿ ಆ ರಸ್ತೆಯಲ್ಲಿ ಅಳವಡಿಸಲಾಗಿದೆ. ಒಂದು ವಿಶೇಷವಾದಂಥ ರಸ್ತೆ. ಬಹುಶಃ ಅಯೋಧ್ಯೆಗೆ ಯಾರ್ಯಾರು ಭೇಟಿ ಕೊಡ್ತಾರಲ್ಲ ಅವರು ಅಂಥ ಒಂದು ರಸ್ತೆಗೆ ಹೋದರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಕೂಡ ಇದೆ. ಅದು ಕೂಡ ತುಂಬ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಹಾಗೆ ರಾಮ್ ಕಿ ಪೇಡಿ ಅಂತ, ಅಂದರೆ ನದಿ, ಸರಯೂ ನದಿ ಏನು ಹರಿತಾಳೆ, ಸರಯೂ ನದಿಯನ್ನು ಸ್ವಲ್ಪ ಒಳಭಾಗ ತನಕ ಡೈವರ್ಟ್ ಮಾಡಿ ಅಲ್ಲಿ ವಿಶೇಷವಾದಂಥ ಘಟ್ಟಗಳನ್ನು ಮಾಡಿ ಅಲ್ಲಿ ದೀಪಾಲಂಕಾರ, ಪ್ರಮುಖವಾಗಿ ದೀಪಾವಳಿಗೆ ಅಯೋಧ್ಯೆ ತುಂಬ ಹೆಸರುವಾಸಿ ಆಗಿರುವಂಥದ್ದು, ತುಂಬ ಫೇಮಸ್ ಆಗಿರುವಂಥದ್ದು. ಹೀಗಾಗಿ ಈ ರಾಮ್ ಕಿ ಪೇಡಿ ಅಥವಾ ಸರಯೂ ನದಿಯ ತಟಗಳಲ್ಲಿ ವಿಶೇಷವಾದಂಥ ಆಚರಣೆ ಮಾಡಲಾಗುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಭವ್ಯ ರಾಮ ಮಂದಿರ ಇದೆ. ಅಲ್ಲಿ 7 ವಿಶೇಷವಾದಂಥ ಕಾಂಪ್ಲೆಕ್ಸ್ಗಳು, ಅಂದರೆ ಸಪ್ತರ್ಷಿಗಳಿಗೆ ಸಂಬಂಧಪಟ್ಟಂಥ 7 ಋಷಿಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ದೇವಾಲಯಗಳಿದೆ. ಗಣಪತಿ ದೇವಾಲಯ ಇದೆ. ಅಳಿಲಿಗೂ ಕೂಡ, ಅಂದರೆ ನಾವು ಅಳಿಲಿನ ಸೇವೆ ಬಗ್ಗೆ ಮಾತಾಡ್ತೀವಿ, ರಾಮಾಯಣ ತಿಳ್ಕೊಂಡವರೆಲ್ಲ ಅಳಿಲಿನ ಸೇವೆ ಬಗ್ಗೆ ಮಾತಾಡ್ತೀವಿ. ಅಳಿಲಿನ ಬಗ್ಗೆ ಕೂಡ ಒಂದು ವಿಶೇಷವಾದಂಥ ಶಿಲ್ಪ ಇದೆ. ಅಳಿಲಿಗೂ ಕೂಡ ಒಂದು ಗೌರವ ಸಲ್ಲಿಸುವಂಥ ನಿಟ್ಟಿನಲ್ಲಿ ಅಳಿಲಿಗಾಗಿಯೇ ಒಂದು ವಿಶೇಷವಾದಂಥ ಶಿಲ್ಪವನ್ನು ಇಲ್ಲಿ ಅರ್ಪಿಸಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಮ್ ಕಾ ದರ್ಬಾರ್ ಅಂತ, ಅಂದರೆ ರಾಮ ತನ್ನ ಸಂಪೂರ್ಣ ಪರಿವಾರದೊಂದಿಗೆ, ತನ್ನ ಸಂಪೂರ್ಣ ಸೇನೆಯೊಂದಿಗೆ, ತನ್ನ ವಿಶೇಷವಾದಂಥ ತಜ್ಞರ ಜೊತೆಗೆ ಒಂದು ದರ್ಬಾರನ್ನು ಮಾಡುವಂಥದ್ದು. ಯಾವ ರೀತಿ ನಾವು ಮೈಸೂರು ದರ್ಬಾರ್ ನೋಡ್ತೀವಲ್ಲ, ಅದೇ ರೀತಿಯಂಥ ದರ್ಬಾರ್ ಮಾಡುವಂಥ ಒಂದು ವಿಶೇಷವಾದಂಥ ದರ್ಬಾರ್ ಹಾಲನ್ನು ಮೊದಲ ಮಹಡಿಯಲ್ಲಿ ಮಾಡಲಾಗಿದೆ. ಅಂದರೆ ವಿಶೇಷವಾದಂಥ ರಾಮನ ಪ್ರತಿಮೆಯನ್ನು, ಹಾಗೆ ಸೀತೆಯ ಪ್ರತಿಮೆ, ಲಕ್ಷ್ಮಣನ ಪ್ರತಿಮೆ, ಹನುಮಂತನ ಪ್ರತಿಮೆ, ಇದೆಲ್ಲವನ್ನೂ ಕೂಡ ಅಲ್ಲೇ ಸಂಪೂರ್ಣವಾಗಿ ವಿಶೇಷವಾದಂಥ ಆಯೋಜನೆ ಮಾಡಿ ರಾಮನ ದರ್ಬಾರ್ ಮಾಡುವಂಥದ್ದನ್ನು ಕೂಡ ಅಲ್ಲಿ ವಿಶೇಷವಾಗಿ ನಿರ್ಮಾಣ ಮಾಡಲಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅದೇ ಒಂದು ದರ್ಬಾರ್ನಲ್ಲಿ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಅವಿನಾಶ್. ಧನ್ಯವಾದ ಪ್ರಮೋದ್.